ಹಲೋ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಕ್ರೆಟಾ ಸರ್ವೀಸು ಸೆಕೆಂಡ್ ಸರ್ವಿಸ್ 10,000 ಕಿಲೋಮೀಟರ್ಸ್ 1 ಇಯರ್. ಇದು 1 ಇಯರ್ದೇ ಸರ್ವಿಸ್ ಅಂದ್ಕೊಳ್ಳಿ. 10,000 ಕಿಲೋಮೀಟರ್ಸ್ ಅಂತೂ ಇನ್ನೂ ಓಡಿಲ್ಲ. ಇದು 3,000 ಓಡಿದೆ ಅಷ್ಟೇ. ಇದರಲ್ಲಿ ಇಶ್ಯೂಸ್ ಮಾತಾಡೋಣ ಬನ್ನಿ. 1 ಇಯರ್ ಆದಮೇಲೆ ಏನೇನು ಬಂದಿದೆ ಇಶ್ಯೂಸ್ ಅಂದರೆ, ಕಾರಿಂದ ಡಿಫಾಲ್ಟಾಗಿ ಏನೂ ಇಶ್ಯೂಸ್ ಇಲ್ಲ, ಎಲ್ಲ ಫಿಸಿಕಲ್ ಡ್ಯಾಮೇಜಸ್ ಥರನೇ. ಒಂದು ಇಲಿ ಕಚ್ಚಿದೆ, ಇನ್ನೂ ಒಂದು ವೈಪರಲ್ಲಿ ನೀರು ಫ್ಲಶ್ ಮಾಡಿದ್ರೆ ಇಲ್ಲೆಲ್ಲೋ ಲೀಕ್ ಆಗುತ್ತೆ. ಇನ್ನೊಂದು ಟಿ ಪಿ ಎಮ್ ಎಸ್ದೇ ಇಶ್ಯೂನಾ ಇಲ್ಲ ಆ ಟೈರ್ದಲ್ಲಿ ನೀರು ಗಾಳಿ ಇಳಿತಿದೆಯಾ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ. ನೋಡಿ, ಇಂಜಿನ್ ಆನ್ನಲ್ಲಿದೆ, ಇಂಜಿನ್ ಲೈಟ್ ಆನಲ್ಲಿದೆ. ಯಾಕಂದರೆ ಇಲ್ಲಿ ವೈರ್ ಕಚ್ಚಿದೆ. ತೋರಿಸ್ತೀನಿ ರೀ ಸಿಲಿಂಡರ್ದು. ನೋಡಿ, ಇದೆ ಒಂದು ಸಿಲಿಂಡರ್ದು ವೈರ್ ಕಚ್ಚಿದೆ. ಇದು ಪಕ್ಕದ್ದು ವೈರ್ ಕಚ್ಚೋಕ್ಕೆ ಟ್ರೈ ಮಾಡಿದೆ, ಅದು ಟೇಪ್ ಹಾಕಿರೋದ್ರಿಂದ ಕಚ್ಚೋಕ್ಕಾಗಿಲ್ಲ. ಆಮೇಲೆ ಇನ್ನೂ ಎಲ್ಲಾದರೂ ಕಚ್ಚಾಯ್ತು ಅಂತ ಅವರೇ ಚೆಕ್ ಮಾಡಬೇಕು. ವೈಪರ್ ಹಾಕಿದ್ರೆ ನೀರು ಲೀಕ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ. ಡ್ರೈವ್ ಓಡಿಸೋದು ಬೇಡ ವೈಪರು, ಅದಕ್ಕೆ ನೀರು ತಂದಿದ್ದೀನಿ ಬಾಕ್ಲಲ್ಲಿ. ಫ್ಲಶ್ ಮಾಡ್ತೀನಿ. ಅವಾಗ ನೋಡಿ, ಬೇರೆ ವೈಪರ್ ವರ್ಕ್ ಆಗ್ತಿದೆ ಆಟೋಮೆಟಿಕ್ಕಾಗಿ, ನೀರು ಬರ್ತಿಲ್ಲ. ಇಲ್ಲಿ ನೀರೆಲ್ಲ ಎಲ್ಲೋಗ್ತಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಲೀಕ್ ಆಗ್ತಿದೆ ಎಲ್ಲ ನೀರು. ಮೋಸ್ಟ್ಲಿ ಫೆಂಡರ್ ಓಪನ್ ಮಾಡಿ ಚೆಕ್ ಮಾಡ್ಬೇಕನ್ಸುತ್ತೆ ಅವರು. ಇನ್ನೊಂದು ನೋಡಿ, ಇಂಜಿನ್ ಲೈಟ್ ಆನಲ್ಲಿದೆ, ಚೆಕ್ ಇಂಜಿನ್ದು. ಯಾಕಂದರೆ ಇಲ್ಲಿ ಒಂದು ಸಿಲಿಂಡರ್ದು ವೈರ್ ಕಚ್ಚಿ ತೋರಿಸ್ದೆ. ಆಮೇಲೆ ಇದು ಹ್ಯಾಂಡ್ ಬ್ರೇಕು ಬಿಟ್ಟಕ್ಕೆ. ಇದೇನು ವಾರ್ನಿಂಗ್ ಅಂದರೆ TPMSದು. ನೋಡಿ, ಟೈರ್ ಪ್ರೆಷರು ರೈಟ್ ಸೈಡ್ ರಿಯರ್ ವೀರು ಟೈರ್ ಪ್ರೆಷರ್ ಕಮ್ಮಿ ಇದೆ ಅಂತ ವಾರ್ನ್ ಮಾಡ್ತಿದೆ. ಆಮೇಲೆ ವೈಪರ್ದು. ಈ 3 ಇಶ್ಯೂಸು. ನೋಡೋಣ ಯಾವ ಥರ ಸರ್ವಿಸ್ ಇರುತ್ತೋ, ಆಮೇಲೆ ಬಿಲ್ ಎಷ್ಟಾಗುತ್ತೋ ನೋಡ್ಬೇಡ. ನೋಡಿ, 3,000 ಅಷ್ಟೇ ಓಡಿರೋದಿನ್ನ. ಸರಿ, ಬನ್ನಿ ಹೋಗೋಣ ಸರ್ವಿಸ್ ಬಿಡೋಕ್ಕೆ. ಆಮೇಲೆ ಟೆಫ್ಲಾನ್ ಕೋಟಿಂಗ್ ಮಾಡಿಸ್ಬೇಕು. ಅದು ಪೀರಿಯಡಿಕ್ ಮೇಂಟೆನೆನ್ಸ್ ಮಾಡಿಸಿಲ್ಲ. ಅದೂ ಫಸ್ಟ್ ಸರ್ವಿಸ್ ಟೈಮಲ್ಲೇ ಇವತ್ತೇ ಮಾಡ್ತಾರ ಕೇಳೋಣ. ಇಲ್ಲ ಮಾಡೋಕ್ಕಾಗಲ್ಲ ಅಂದರೆ ಹೋದ್ರೆ ಹೋಗ್ಲಿ, ಅದು ಯೂಸೇ ಅನಿಸಲ್ಲ ನನಗೆ. ಬನ್ನಿ ಹೋಗೋಣ. ನಿಧಾನಕ್ಕೆ ಓಡಿಸ್ಬೇಕು. ಅದಕ್ಕೆ ಇಂಜಿನ್ ಆನ್ ಆದಮೇಲೆ ಅವಾಗ ಚೆಕ್ ಮಾಡ್ಕೋಬೇಕು, ಇಂಜಿನ್ ಲೈಟು ಆನ್ ಮಾಡ್ತಿದೆಯಾ ಏನು ಅಂತ. ಈ ಥರ ಇಶ್ಯೂಸ್ ಗೊತ್ತಾಗುತ್ತೆ. ಮೊದಲೇ ಇಂಜಿನ್ ಪವರ್ ಇಲ್ಲ ಅಂತ ಫೀಲ್ ಆಗುತ್ತೆ ನನಗೆ. ಅದರಲ್ಲಿ ಸಿಲಿಂಡ್ರ್ ಒಂದು ವೈರ್ ಕಟ್ಟಾಗ್ಬಿಟ್ಟು ಮೊನ್ನೆ ಹೋಗ್ಬೇಕಾದ್ರೆ ತುಳಿತೀನಿ ಆಕ್ಸಿಲರೇಟರ್ ಸೆಕೆಂಡ್ ಗೇರಲ್ಲಿ, ಪಿಕಪ್ಪೇ ತಗೋತಾ ಇರಲಿಲ್ಲ. ಅದಕ್ಕೆ ಗೊತ್ತಾಗಿಲ್ಲ ನನಗೆ ಸಿಲಿಂಡ್ರ್ ವೈರ್ ಕಟ್ಟಾಗಿದೆ ಅಂತ. ಆಮೇಲೆ ಅಲ್ಲಿ ತುಳಿದ್ಮೇಲೆ ಏನಾಯಿತು ಅಂದರೆ, ಇಲ್ಲಿ ಇಂಜಿನ್ ಲೈಟ್ ನೋಡಿದೆ, ಆನಲ್ಲಿತ್ತು. ಆಮೇಲೆ ಮನೆಗೆ ಬಂದು ನೋಡ್ತೀನಿ, ಚೆಕ್ ಮಾಡಿದೆ ವೈರ್ ಯಾವ್ದಾದ್ರು ಬೈಟ್ ಇದೆಯಾ ಅಂತ. ಅವಾಗ ಮುಂದೆ ಒಂದು ಸಿಲಿಂಡರ್ ವೈರ್ ಕಚ್ಚಿರೋದು ಗೊತ್ತಾಯಿತು. ಬಂದ್ವಿ ಶೋರೂಮ್ಗೆ. ಇದು ಬಂಸಂದ್ರ ಪವನ್ ಹ್ಯುಂಡೈ. ಇವ್ರಿಗೆ ಹೇಳಿ ಪ್ರಾಬ್ಲಮ್ಸ್ ಎಲ್ಲ ಹೇಳಿ ಟೆಫ್ಲಾನ್ ಕೋಟಿಂಗ್ ಮಾಡ್ತಾರಲ್ಲ ಅಂತ ಕೂಡ ಕೇಳಬೇಕು ಇವತ್ತೆ. ಎಲ್ಲ ಕೇಳಿ ಹೋಗೋಣ. ಅಷ್ಟು ಕಾರ್ಸ್ ಇಲ್ಲ. ಮೋಸ್ಟ್ಲಿ ಬೇಗ ಹೋಗಿದ್ರೆ ಕಾಯ್ಕೊಂಡೇ ತೊಗೊಂಡು ಹೋಗ್ಬಿಡ್ತೀನಿ. ನೋಡೋಣ. ನೋಡಿ, 9.5 km/L ಮೈಲೇಜು. 5 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ. ಓಕೆ, ಬನ್ನಿ. ನೋಡಿ, ಇಲ್ಲಿ ಕಚ್ಚಿದೆ, ಇದೆ ಓಸ್ ಪೈಪು. ಸರ್ವಿಸಿಗೆ ಕೊಟ್ವಿ. ನೋಡಿ, ಇಲ್ಲಿದೆ. ಅವ್ರ ಅಪ್ರಾಕ್ಸಿಮೇಟ್ ಬಿಲ್ ಬಂದು 5,000 ಹೇಳಿದ್ದಾರೆ. ರ್ಯಾಟ್ ವೈಟು, ಅದು 2 ರ್ಯಾಟ್ ವೈಟೇ. ಫ್ರಂಟ್ ವೈಫರ್ ಫ್ಲೂಯಿಡು ಲೀಕ್ ಆಗ್ತಾಯಿತ್ತಲ್ಲ, ಅದು ಕೂಡ ಅಷ್ಟೇ ರ್ಯಾಟ್ ವೈಟು. ಟೆಫ್ಲಾನ್ ಕೋಟಿಂಗು ಮಾಡಿಕೊಟ್ರೆ ನಾಳೆ ಕೊಡ್ತಾರಂತೆ. ಸರಿ, ಬನ್ನಿ ಬಸ್ ಹತ್ಕೊಂಡು ಮನೆಗೆ ಹೋಗಿ ಕಾರ್ ರಿಸೀವ್ ಮಾಡ್ಬೇಕಾರೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಂದ್ವಿ ಶೋರೂಮ್ಗೆ. ಸರ್ವಿಸ್ ಆಗಿದೆ, ಬಿಲ್ ಕೂಡ ಪೇ ಮಾಡಿದ್ದಾಯಿತು. ಕಾರ್ ಹತ್ರ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಬನ್ನಿ ಹೊರಡ್ತಾ ಎಲ್ಲ ಮಾತಾಡೋಣ. ಬಿಲ್ ತೋರಿಸ್ತೀನಿ. ಆಮೇಲೆ ಆ ವೈರ್ದು ಮತ್ತು ರ್ಯಾಟು ವೈಪರ್ದು ಓಸ್ ಕಟ್ ಮಾಡಿತ್ತಲ್ಲ, ಅದರದ್ದು ಪೇ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ ನಿಮಗೆ. ನಿನ್ನೆ ಸರ್ವಿಸ್ ಮಾಡಿಸಿದ್ದು, ಇವತ್ತು ಮಾಡ್ತಿದ್ದೀನಿ ವೀಡಿಯೋ. ನಿನ್ನೆ ಲೇಟಾಗೋಯ್ತು ಮನೆಗೆ ಬರೋದು. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ಡಸ್ಟ್ ಕೂತ್ಕೊಂಡಿದ್ದಾರೆ ಅಂತ. ತಮ್ಮ ಕಾಲೇಜ್ಗೆ ಹೋಗಿದೆ ಎತ್ಕೊಂಡು. ಟೆಫ್ಲಾನ್ ಕೋಟಿಂಗ್ ಕೂಡ ಆಗಿದೆ. ಆಗಿದೆಯಾ ಇಲ್ಲೋ ಅಂತ ನಾನು ಹೆಂಗೆ ಗೊತ್ತಾಗುತ್ತೆ ಅಂತಲೂ ಗೊತ್ತಿಲ್ಲ. ನೋಡೋಣ ಬನ್ನಿ ಹೆಂಗೆ ಕ್ಲೀನ್ ಮಾಡಿದ್ದಾರೆ.
ಕ್ಲೀನಿಂಗ್ ಅಂತೂ ಪರ್ಸ್ನಲಾಗಿ ನನಗಂತೂ ಅಷ್ಟು ಇಷ್ಟ ಆಗಿಲ್ಲ. ಡ್ರೈ ಕ್ಲೀನಿಂಗೇ ಮಾಡೋದು, ಅದಕ್ಕೆ ನೋಡಿ ಇದೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ. ಇಂಜಿನ್ ಮೇಲೆ ಫುಲ್ ಡಸ್ಟ್ ಇತ್ತು, ಅದು ನೋಡೋಣ ಇರಿ. ಅದೆಲ್ಲ ಒರೆಸಿದ್ದಾರೆ. ಒಳಗಡೆನೂ ಅಷ್ಟೇ ನೀಟಾಗಿ ವ್ಯಾಕ್ಯೂಮ್ ಮಾಡೇ ಇಲ್ಲ ನೀಟಾಗಿ. ಇಲ್ಲೆಲ್ಲ ಹಂಗೆ ಇದೆ ಡಸ್ಟು. ಈ ಪ್ಯಾನಲ್ ಮೇಲೆ ಡಸ್ಟ್ ಎಷ್ಟು ನೀಟಾಗಿ ಕಾಣಿಸುತ್ತೆ. ಓಕೆ, ಇಷ್ಟು ಕ್ಲೀನಿಂಗು. ಆಮೇಲೆ ಇದು ಇಲ್ಲಿ ಕಚ್ಚಿತ್ತಲ್ಲ ಒಂದು ಸಿಲಿಂಡ್ರ್ ವಯರು, ಮತ್ತು ವೈಪರ್ ವಾಷರ್ ಫ್ಲೂಯಿಡ್ದು ವಯರು, ಅದನ್ನು ತೋರಿಸ್ತೀನಿ ರೀ. ಆ ವಯರ್ ಕೂಡ ನೀಟಾಗಿ ರೆಡಿ ಮಾಡಿಲ್ಲ. ಈ ವಯರ್ ಹಾಕೋಕ್ಕೆ ಅವ್ರೇನು ಎಕ್ಸ್ಟ್ರಾ ಚಾರ್ಜ್ ವಯರ್ ಹಾಕಿಲ್ಲ, ಜಸ್ಟ್ ಸ್ಕಿನ್ ಮಾಡಿ ಟೇಪ್ ಮಾಡಿದ್ದಾರೆ ಅನಿಸುತ್ತೆ ಅಷ್ಟೇ. ಇನ್ಸುಲೇಷನ್ ಟೇಪ್ ಹಾಕಿದ್ದಾರೆ ಅಷ್ಟೇ. ನೋಡಿ ಅಷ್ಟು ವರ್ಕ್ ಫ್ರೀಯಾಗಿ ಮಾಡಿಕೊಟ್ಟಿರೋದಕ್ಕೆ ಈ ಥರ ಇದೆ ಕೆಲಸ. ಇಲ್ಲಂದ್ರೆ ಅವ್ರ ಸರ್ವಿಸ್ ಹೆಂಗಿದೆಯಾ ಗೊತ್ತಿಲ್ಲ. ಪಕ್ಕದ ವಯರ್ ಲೈಟಾಗಿ ಕಚ್ಚಿತ್ತು ನೋಡಿ, ಅದಕ್ಕೆ ಅಟ್ಲೀಸ್ಟ್ ಇನ್ಸುಲೇಷನ್ ಟೇಪ್ ಕೂಡ ಹಾಕಿಲ್ಲ ಅವರು. ನೋಡಿ ನಿಜ, ಈ ಥರ ಸರ್ವಿಸ್ ಹ್ಯುಂಡೈಯಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು 1500 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಸರ್ ನಿಮಗೆ, ಅದನ್ನ ಫ್ರೀ ಮಾಡಿಕೊಟ್ಟಿದ್ದೀವಿ, ಬಿಲ್ ಮಾಡಿಲ್ಲ ಅಂತೆಲ್ಲ ಹೇಳಿದ್ರು. ಈ ಕೆಲಸಕ್ಕೆ 1500 ಹಾಕಿದರೆ ನಾನೇ ಬೈದ್ಬಿಡ್ತಾಯಿದ್ದೆ. ಮತ್ತೆ ಇನ್ನೊಂದ್ಸರಿ ಎತ್ಕೊಂಡೋಗಿ ಇದನ್ನ ನೀಟಾಗಿ ಮಾಡಿಸ್ಕೊಬರ್ಬೇಕು. ನೋಡಿ ಈ ಓಸ್ ಪೈಪನ್ನು ಕಚ್ಚಿತ್ತು, ಸರ್ವಿಸ್ ಬಿಡ್ಬೇಕಾದ್ರೆ ಈ ಪೈಪ್ ತೋರಿಸಿರ್ತೀನಿ, ಇದು ಮಾತ್ರ ಸಿಕ್ಕಿತ್ತು ನೋಡಿ. ಇಲ್ಲಿದೆ, ಇದಕ್ಕೆ ಬಿಲ್ ಹಾಕಿದ್ದಾರೆ 17.19 ರೂಪೀಸ್, 17 ರೂಪಾಯಿ ಇದು ಈ ಓಸ್ದು ಜಾಯಿಂಟು. ಆಮೇಲೆ TPMS ಅವ್ರು ಹೇರ್ ಫಿಲ್ ಮಾಡಿದ್ದಾರೆ ಅಷ್ಟೇ ಅನಿಸುತ್ತೆ. ಅದೊಂದು ಹೋಗ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದೇನು ಕತೆ, ಏನು ರೆಡಿ ಮಾಡಿದಾರ ಇಲ್ಲ ಅಂತ. ಸರಿ ಬನ್ನಿ ಬಿಲ್ ತೋರಿಸ್ತೀನಿ ನೋಡಿ. 3026 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. ಇದರಲ್ಲಿ ಕನೆಕ್ಟರ್, ಹೋಸು, ಕನ್ಸ್ಯೂಮೇಬಲ್ಸು, ಆಮೇಲೆ ಹ್ಯುಂಡೈ ಸರ್ವೋ ಸಿಂಥೆಟಿಕ್ ಆಯಿಲಾ, ಓಕೆ ನನಗೂ ಐಡಿಯಾ ಇಲ್ಲ. ಆಮೇಲೆ ಸರ್ವಿಸ್ ಕಿಟ್, ಆಯಿಲ್ ಫಿಲ್ಟ್ರ್ ಒಂದು, ಆಯಿಲು. ಆಮೇಲೆ ಲೇಬರ್ಸ್ ಚಾರ್ಜ್ ಬಂದು ಸೆಕೆಂಡ್ ಫ್ರೀ ಸರ್ವಿಸ್ ಅಲ್ಲ, ಅದಕ್ಕೆ 0. ಎಲ್ಲ ಟೋಟಲ್ ಆಗಿ 4524 ಆಗಿದೆ. ಅದರಲ್ಲಿ ಕನೆಕ್ಟರ್ ಹೋಸ್ ಬಂದು 17.19, ಕನ್ಸ್ಯೂಮೇಬಲ್ಸಲ್ಲಿ 187 ಆಗಿದೆ. ಆಯಿಲೇ ಸ್ವಲ್ಪ ಕಾಸ್ಟ್ ಜಾಸ್ತಿ, 3123 ರೂಪೀಸು. ಆಮೇಲೆ ಆಯಿಲ್ ಫಿಲ್ಟ್ರು 503 ರೂಪೀಸು. ಎಲ್ಲ ಸೇರಿ 4524 ಆಗಿದೆ. ಓಕೆ ಫ್ರೆಂಡ್ಸ್, ಇಷ್ಟಾಗಿತ್ತು ಈ ವಿಡಿಯೋಗೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.